ನಮ್ಮ ಊರುಗಳಿಗೆ ಚಪ್ಪಲಿ ಶೋರೂಮ್ ನೋಡಿದೀವಿ, ಬಟ್ಟೆ ಶೋರೂಮ್ ನೋಡಿದೀವಿ, ಮಾಲ್ಗಳು ನೋಡಿದೀವಿ, ತರಕಾರಿ ಮಾಲ್ಗಳನ್ನ. ಆದ್ರೆ ಮಂಗಳೂರಲ್ಲಿ ನಾನು ನೋಡ್ತಿರೋ ಫಸ್ಟ್ ಟೈಮು ಎಣ್ಣೆ ಶೋರೂಮ್. ನೋಡಿ ಒಂದ್ಸಲ ದಿಗ್ಭ್ರಮೆ ಆಗೋಯ್ತು. ನಿಜವಾಗ್ಲೂ ಎಣ್ಣೆನ ಈ ತರ ಶೋರೂಮ್ ಮಾಡಿ ಇಡ್ಬೋದ ಅಂತ. ಯಾಕೆಂದ್ರೆ ನಮ್ಮ ಏರಿಯಾಗಳಲ್ಲಿ ನೀವು ನೋಡಿರ್ತೀರ ಹೆಂಗಿರುತ್ತೆ ಎಣ್ಣೆ ಶೋರೂಮ್ಗಳಂತಂದೇಳಿ. ಸೊ ಎಲ್ಲ ಅಲ್ಲೇ ತಗೊಳ್ಳೋದು, ಅಲ್ಲೇ ಕುಡಿಯೋದು, ಅಲ್ಲೇ ಎಲ್ಲ ಬಿಸಾಕೋದು. ಒಂಥರ ಗಲೀಜಾಗಿರುತ್ತೆ. ಇಲ್ಲೇ ನೋಡಿದ್ದು. ಇದ್ರ ಜೊತೆಗೆ ಒಂದು ವಿಷಯ, ಸೊ ಏನಂತಂದರೆ ಕುಡಿತ ಒಳ್ಳೆಯದಲ್ಲ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸೊ ಆರೋಗ್ಯದ ಬಗ್ಗೆ ಗಮನ ಇರಲಿ, ಫ್ಯಾಮಿಲಿ ಕಡೆ ಗಮನ ಇರಲಿ. ಸೊ ಇದಿಷ್ಟು ಹೇಳ್ತಾ, ಜೊತೆಗೆ ಫಾಲೋ ಮಾಡ್ರಪ್ಪ. ತುಂಬ ಜನ ಫಾಲೋ ಮಾಡ್ಕೊತಾ ಇಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ರಿ. ಸೊ ತುಂಬ ವಿಚಾರಗಳನ್ನ, ಇಷ್ಟ ಆಗುವಂಥ ಕಂಟೆಂಟ್ಗಳನ್ನೇ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಇದರ ಒಳಗಿನ ವ್ಯಥೆ ಇದು. ದೇವದಾನವರ ಸೈನ್ಯವು ಕಡಲು ಕಡೆಯುವ ಸಮಯವು ಜನಿಸಿತು ನೋಡಿ ಸುರಪಾನ, ಆಯಿತು ಲೋಕಕ್ಕೆ ಮಧುಪಾನ. ಸೃಷ್ಟಿಯೇ ನೀಡಿದ ಶಾಪವಿದು, ದೇವರೇ ಮಾಡಿದ ಪಾಪವಿದು. ಇದರ ಮುಂದೆ ದೇವರು ಗುಲಾಮ, ಈ ಮಾತು ಸುಳ್ಳಲ್ಲ ಹುಡುಕನ ಬರವಣಿಗೆ.